ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 33 6ರಿಂದ 10ನೇ ವಚನವನ್ನು ನೋಡೋಣ. ನಿನ್ನನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗಾಯಿತು. ಈ ವಿಷಯದ ಕುರಿತು ನಾವು ಈ ದಿನ ಕಲಿಯೋದಕ್ಕೆ ಹೋಗೋಣ. ಓದಿಕೊಳ್ಳನ್ವಾ? ಆಗ ಅವನ ದಾಸಿಯರಿಬ್ಬರು ತಮ್ಮ ಮಕ್ಕಳನ್ನು ಕರಕೊಂಡು ಹತ್ತಿರಕ್ಕೆ ಬಂದು ನಮಸ್ಕಾರ ಮಾಡಿದರು. ಆಮೇಲೆ ಲೇಯಳು ತನ್ನ ಮಕ್ಕಳೊಡನೆ ಬಂದು ಅಡ್ಡ ಬಿದ್ದಳು. ಕಡೆಯಲ್ಲಿ ಯೋಸೇಫನು ರಾಹೇಲಳು ಬಂದು ಎರಗಿದರು. ಏಸಾವನು, ನಾನು ದಾರಿಯಲ್ಲಿ ಕಂಡ ಆ ಪಶುಗಳ ಹಿಂಡುಗಳು ಯಾತಕ್ಕೆ ಎಂದು ಕೇಳಲು, ಯಾಕೋಬನು, ಸ್ವಾಮಿಯವರ ದಯ ನನಗೆ ದೊರಕಬೇಕೆಂದು ನಾನು ನಿಮಗೆ ಕಳುಹಿಸಿಕೊಟ್ಟೆನು ಅಂದನು. ಏಸಾವನು, ತಮ್ಮನೇ, ನನಗೆ ಬೇಕಾದಷ್ಟು ಆಸ್ತಿ ಉಂಟು, ನಿನ್ನದು ನಿನಗೆ ಇರಲಿ ಅನ್ನಲು ಯಾಕೋಬನು, ಹಾಗೆ ಅಪ್ಪಣೆ ಕೊಡಕೂಡದು. ನೀನು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಸಮರ್ಪಿಸುವ ಕಾಣಿಕೆಯನ್ನು ಅಂಗೀಕರಿಸಬೇಕು. ನಿನ್ನನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗಾಯಿತು. ನನ್ನನ್ನು ಪ್ರೀತಿಯಿಂದ ಅಂಗೀಕರಿಸದೆ ವಿಶೇಷ. ಇಲ್ಲಿ ಯಾಕೋಬನು ಮತ್ತೆ ಏಸಾವನು ಇವರ ನಡುವೆ 20 ವರ್ಷ ಜಗಳ, ದ್ವೇಷ, ವೈಮನಸ್ಸಿತ್ತು. ಬಟ್ ಇಲ್ಲಿ ಒಂದು ಪುನಃಸ್ಥಾಪನೆ, ಅದಕ್ಕೆ ರೆಸ್ಟೋರೇಷನ್ ಅಂತ ಹೇಳ್ತಾರೆ. ಆ ಫ್ಯಾಮಿಲಿ ರೆಸ್ಟೋರೇಷನ್ ಉಂಟಾಗುತ್ತೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಗಾಡ್ ಕೇಮ್ ಇನ್ ಫಸ್ಟ್ ಪ್ಲೇಸ್. ಈಗ ಇವರಿಬ್ಬರಲ್ಲೂ ನೋಡ್ರಿ ಒಂದು ಮಾತಿದೆ. ಒಂದನೇದಾಗಿ ಏಸಾವನು ನನಗೆ ಬೇಕಾದಷ್ಟು ಆಸ್ತಿ ಇದೆ ಅಂತಾನೆ, ಆದರೆ ಯಾಕೋಬನು ದೇವರೇ ನನಗೆ ಕೊಟ್ಟಿದ್ದಂತಾರೆ. ದಟ್ಸ್ ವೇರ್ ಈಸ್ ದ ಟೋಟಲ್ ಚೇಂಜ್ ಬಂದಿದ್ದು ಇವ್ರ ಕುಟುಂಬದಲ್ಲಿ. ಯಾಕೆ ಅಂದರೆ ಚಿಕ್ಕವನು ದೇವರನ್ನ ಮುಂದೆ ಇಡ್ತಾನೆ, ಮತ್ತೆ ದೊಡ್ಡವನು ತಮ್ಮನೇ ಅಂತ ಕರೀತಾನೆ. ಮೋಸ ಮಾಡಿರ್ತಾನೆ ತಮ್ಮ, ಆದ್ರೂ ಅವನಿಗೆ ಮೋಸಗಾರ ಅಂತ ಕರೆಯಲ್ಲ, ತಮ್ಮನೇ ಅಂತ ಕರೀತಾನೆ. ಪ್ರಿಯ ದೇವರ ಮಕ್ಕಳೇ, ಇದು ಫ್ಯಾಮಿಲಿ. ನನಗೆ ಗೊತ್ತಿಲ್ಲ ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾವ್ಯಾವ ವಿಷಯದಲ್ಲಿ ಇವತ್ತು ನೀವೆಲ್ಲರೂ ದೂರ ಆಗಿದ್ರೋ ಗೊತ್ತಿಲ್ಲ. ಆದರೆ ಇಲ್ಲಿ ಯಾಕೋಬ ಕಾಣಿಕೆ ಕೊಡ್ತಾನೆ. ಅವನಿಗಿರುವಂಥ ಒಂಟೆ ಮತ್ತೆ ಕುರಿ ಇವನ್ನೆಲ್ಲ ಏಸಾವನು ಕೊಟ್ಟರು. ಅವನು ಹೇಳ್ತಾನೆ, ನನಗೆ ಬೇಕಾದಷ್ಟು ಇದೆಪ್ಪ, ಇದೆಲ್ಲ ಬೇಡ, ನಿನ್ನನ್ನು ನೋಡಿದ್ದು ದೇವರನ್ನ ನೋಡಿದ ಹಾಗಾಯ್ತು ಅಂತ ಯಾಕೋಬ ಹೇಳ್ತಾನೆ. ನೋಡ್ರಿ ಪ್ರಿಯರಲ್ಲಿ, ಯಾಕೋಬನ ಬಾಯಲ್ಲಿ ಬರೀ ದೇವರೇ ಇತ್ತು. ಮೊದಲು ಬರೀ ಹೆಣ್ಣು ಹೊನ್ನು ಮಾತ್ರವಲ್ಲದೆ ಲೋಕದ ಕಾರ್ಯಗಳು, ಆಸ್ತಿ ಪಾಸ್ತಿ, ಊಟ ಇದೇ ಅವನ ಬಾಯಲ್ಲಿ ಇದ್ದಿದ್ದು. ಆದರೆ ಸಂಬಳ ಇದೇ ಅವನ ಬಾಯಲ್ಲಿ ಇದ್ದಿದ್ದು. ಆದರೆ ಈಗ ಯಾಕೋಬನ ಬಾಯಲ್ಲಿ ಇದ್ದಿದ್ದೆಲ್ಲ ದೇವರೇ. ಹೀಗಾಗಿ ದೇವರ ಆಶೀರ್ವಾದಕ್ಕೆ ಅವನ ಪಾತ್ರ. ನಿಮ್ಮ ಬಾಯಲ್ಲಿ ಏನಿದೆ, ನಿಮ್ಮ ಯೋಚನೆಯಲ್ಲೆಲ್ಲ ಏನಿದೆ, ನಿಮ್ಮ ಮಾತಿನಲ್ಲೆಲ್ಲ ಏನಿದೆ ಪ್ರಿಯರೇ, ಇವತ್ತು ದೇವರಿರಲಿ. ಒಂದು ವೇಳೆ ನಿಮ್ಮ ಕುಟುಂಬ ಯಾವುದೋ ಒಂದು ಕಾರಣಕ್ಕೆ ಬೇರೆ ಆಗಿರ್ಬೋದು, ಆದರೆ ದೇವರಿಂದ ನೀವೆಲ್ಲರೂ ಹತ್ತಿರವಾಗ್ರಿ. ಕುಟುಂಬದಲ್ಲಿ ಒಂದು ಸಮಾಧಾನ ಉಂಟಾಗಲಿ. ಕರ್ತನು ತಾನೇ ಆ ಸಮಾಧಾನ ನಿಮ್ಮೆಲ್ಲರಿಗೂ ಕೊಡಲಿ. ಆಮೇನ್. ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆ ದೇವರೇ, ಯಾವ್ಯಾವ ಕುಟುಂಬಗಳು ಇವತ್ತು ಯಾವ ಒಂದು ವಿಷಯವಾಗಿ ಬೇರ್ಪಟ್ಟಿದೆಯೋ ಗೊತ್ತಿಲ್ಲ. ಹಣದ ವಿಷಯದಲ್ಲೋ, ಆಸ್ತಿ ವಿಷಯದಲ್ಲೋ, ವಿದ್ಯಾಭ್ಯಾಸದ ವಿಷಯದಲ್ಲೋ, ಮನೆ ವಿಷಯದಲ್ಲೋ ನಮ್ಗೆ ಗೊತ್ತಿಲ್ಲ ದೇವರೇ. ಯಾವುದೋ ಒಂದು ವಿಷಯದಲ್ಲಿ ಅನೇಕ ಕುಟುಂಬಗಳು, ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು, ಅಕ್ಕ ತಂಗಿಯರು, ಇವರ ನಡುವೆ ಗಲಾಟೆಗಳು ಉಂಟಾಗಿ ಬೇರ್ಪಟ್ಟಿರ್ಬೋದು. ಅಪ್ಪ, ನೀ ಕೃಪೆ ತೋರು, ನೀನು ದಯೆ ತೋರು, ಕುಟುಂಬಗಳಿಗೆ ನೀನು ಅದ್ಭುತ ಮಾಡು ಅಪ್ಪ. ನಿನ್ನ ಆಶೀರ್ವಾದಗಳು ನೀನು ಕಟ್ಲೇಡಪ್ಪ. ದೇವಾ, ನಿಮ್ಮನ್ನು ಕೂಗ್ತಾ ಇದ್ದೀವಿ, ನೀವು ಮೊರೆ ಇಡ್ತಾ ಇದ್ದೀವಿ. ಒಂದು ದೊಡ್ಡ ಅದ್ಭುತ ಇವರೆಲ್ಲರಿಗೂ ಮಾಡಪ್ಪ. ಇವರ ಕುಟುಂಬಗಳನ್ನು ಒಂದು ಮಾಡು. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನು ತಾನೇ ನಿಮ್ಮ ಕುಟುಂಬಗಳನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮ ಕುಟುಂಬಗಳು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾಗಿದೆ
ಆದ ದಿನ ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್